ಭಟ್ಕಳ ನಗರದ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ಶ್ರೀ ಶ್ರೀಧರ ಪದ್ಮಾವತಿ ದೇವಿಯ ಸನ್ನಿಧಿಯಲ್ಲಿ ನವರಾತ್ರಿಯ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಶ್ರೀ ತಿಮ್ಮಯ್ಯ ದಾಸರಿಂದ ಸ್ಥಾಪಿಸಲ್ಪಟ್ಟಿರುವ ಭಟ್ಕಳ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಶ್ರೀಧರ ಪದ್ಮಾವತಿ ದೇವಿಯ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಉತ್ಸವ ಸಂಭ್ರಮ ಸಡಗರದಿಂದ ನಡೆಯುತ್ತಿದೆ. ಈ ಸನ್ನಿಧಾನದಲ್ಲಿ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಮೂರ್ತಿಯೂ ಇದ್ದು ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಸ್ವತಃ ಭಗವಾನ್ ಶ್ರೀಧರ ಸ್ವಾಮಿಗಳು 2 ಬಾರಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ವಿಶೇಷ ಅಂದ್ರೆ ಶ್ರೀಧರ ಸ್ವಾಮಿಗಳು ದೇವಳಕ್ಕೆ ಬರುವ ಸೂಚನೆಯನ್ನ ಪದ್ಮಾವತಿ ಅಮ್ಮ ತಿಮ್ಮಯ್ಯ ದಾಸರಿಗೆ ನೀಡಿದ್ದಳಂತೆ. ಹಾಗೆ ಭಟ್ಕಳಕ್ಕೆ ಬಂದಿದ್ದ ವರದಪುರದ ವರದ ಯೋಗಿಗಳು ಇಲ್ಲಿ ಪದ್ಮಾವತಿ ಅಮ್ಮನ ಸನ್ನಿಧಾನವಿದೆ, ಎಲ್ಲಿದೆ ಅಂತ ಕೇಳಿಕೊಂಡು ಬಂದಿದ್ದರಂತೆ. ಇನ್ನು ತಿಮ್ಮಯ್ಯ ದಾಸರು ಶ್ರೀಧರ ಸ್ವಾಮಿಗಳ ಪರಮ ಭಕ್ತರಾಗಿದ್ದರು. ಹೀಗಾಗಿ ಶ್ರೀಧರರು ತಿಮ್ಮಯ್ಯ ದಾಸರಿಗೆ ತಮ್ಮ ಪಾದುಕೆಗಳನ್ನು ನೀಡಿದ್ದು ಇಲ್ಲಿ ಶ್ರೀಧರರ ಪಾದುಕೆಗಳಿಗೆ ನಿತ್ಯ ಅರ್ಚನೆ ಮಾಡಲಾಗುತ್ತದೆ. ಹೀಗಾಗಿ ಇಲ್ಲಿ ಅಮ್ಮ ಮತ್ತು ಗುರುಗಳ ಸಾನ್ನಿಧ್ಯವಿದ್ದು ಪ್ರತಿ ವರ್ಷ 5 ಧಾರ್ಮಿಕ ಉತ್ಸವಗಳನ್ನು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನೆರವೇರಿಸಲಾಗುತ್ತದೆ.
ನಮಸ್ಕಾರ. ಇದು ಶ್ರೀ ಶ್ರೀಧರ ಪದ್ಮಾವತಿ ದೇವಸ್ಥಾನ ಶ್ರೀ ತಿಮ್ಮಯ್ಯದಾಸರಿಂದ ಸಂಸ್ಥಾಪನೆ ಮಾಡಲ್ಪಟ್ಟಂಥ ಒಂದು ದೇವಸ್ಥಾನ. ಶ್ರೀ ತಿಮ್ಮಯ್ಯದಾಸರು ಶ್ರೀಧರ ಸ್ವಾಮಿಗಳ ಅನುಗ್ರಹ ಹಾಗೂ ಪದ್ಮಾವತಿ ದೇವಿಯ ಆಶೀರ್ವಾದದೊಂದಿಗೆ ಭಟ್ಕಳ ನಗರದ ಹೃದಯ ಭಾಗದಲ್ಲಿ ಈ ಶ್ರೀಧರ ಪದ್ಮಾವತಿ ದೇವಿಯನ್ನು ಸಂಸ್ಥಾಪನೆ ಮಾಡಿದ್ದಾರೆ. ಮುಖ್ಯವಾಗಿ ಶ್ರೀ ತಿಮ್ಮಯ್ಯದಾಸರು ಇಲ್ಲಿನ ಸಮೀಪದ ಭಟ್ಕಳದ ಸಮೀಪದ ಹಾಡುವಳ್ಳಿಯಲ್ಲಿ ಒಂದು ಕೃಷಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಆ ಕ್ಷೇತ್ರದಲ್ಲಿಯೇ ವೀರಮಾಸ್ತಿ ಮತ್ತು ಪದ್ಮಾವತಿ ಶ್ರೀ ತಿಮ್ಮಯ್ಯದಾಸರಿಗೆ ಆಕರ್ಷಣೆಯಾಗಿ ಅವರಿಗೆ ಒಲಿದು ಅನುಗ್ರಹವನ್ನು ಮಾಡಿದ್ರು. ಅಲ್ಲಿಂದ ಶ್ರೀ ತಿಮ್ಮಯ್ಯದಾಸರ ಮೇಲೆ ವೀರಮಾಸ್ತಿ ಅನ್ನುವಂಥ ಒಂದು ದೇವಿ ದರ್ಶನದ ರೂಪದಲ್ಲಿ ಮೈಮೇಲೆ ಭಾರವಾಗಿ ಬಂದು ಭಕ್ತರಿಗೆ ಅಭಯವನ್ನು ಕೊಡ್ತಾ ಬಂದು ಅಲ್ಲಿಂದ ಈ ಕ್ಷೇತ್ರ ದಿನದಿಂದ ದಿನಕ್ಕೆ ಈ ಕ್ಷೇತ್ರದ ಒಂದು ಮಹಿಮೆ ಎಲ್ಲ ಕಡೆ ಪಸರಿಸಿ ಶ್ರೀ ತಿಮ್ಮಯ್ಯದಾಸರ ಒಂದು ಮುಂದಾಳತ್ವದಲ್ಲಿ ಶ್ರೀಧರ ಸ್ವಾಮಿಗಳ ಅನುಗ್ರಹದಲ್ಲಿ ಈ ಒಂದು ಪದ್ಮಾವತಿ ದೇವಿಯನ್ನು ಇಲ್ಲಿ ಸ್ಥಾಪನೆ ಅವರು ಮಾಡಿದರು. ಇನ್ನು ಶ್ರೀಧರ ಸ್ವಾಮಿಯವರು ಈ ಕ್ಷೇತ್ರಕ್ಕೆ 2 ಬಾರಿ ಬಂದು ಹೋಗಿದ್ದಾರೆ. ಶ್ರೀಧರ ಸ್ವಾಮಿಯವರು ಈ ಕ್ಷೇತ್ರಕ್ಕೆ ಬರುವ ಆಗಮನದ ಸೂಚನೆಯನ್ನು ಕೂಡ ವೀರಮಾಸ್ತಿ ದೇವಿ ಶ್ರೀ ತಿಮ್ಮಯ್ಯದಾಸರ ದರ್ಶನದಲ್ಲಿ ಬಂದು ಮುಂಚಿತವಾಗಿ ತಿಳಿಸಿದ್ಲಂತ ಇದಕ್ಕೆಲ್ಲ ನಮಗೆ ಹಿರಿಯರು ಹೇಳ್ತಾರೆ. ಹಾಗಾಗಿ ಶ್ರೀಧರ ಸ್ವಾಮಿಗಳು 2 ಬಾರಿ ಈ ಕ್ಷೇತ್ರಕ್ಕೆ ಆಗಮಿಸಿ ಭಟ್ಕಳಕ್ಕೆ ಅವರು ಬಂದಾಗ ಇಲ್ಲಿಯೇ ಹಿಂದೆ ನಮ್ಮ ದೇವಸ್ಥಾನದ ಹಿಂದೆ ಈ ಭಟ್ಕಳದ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಪೂಜೆಯನ್ನು ಭಾಳ ಅನಾದಿ ಕಾಲದಿಂದ ಮಾಡಿಕೊಂಡು ಬಂದಂಥ ತಿಮ್ಮಣ್ಣ ಭಟ್ರು. ಸೊ ಅವರ ಮನೆಗೆ ಶ್ರೀಧರ ಸ್ವಾಮಿಗಳು ಬಂದಾಗ ಇಲ್ಲಿ ಒಂದು ಪದ್ಮಾವತಿ ದೇವಿ ನೆಲೆಸಿದ್ದಾಳೆ, ಅವಳು ನನಗೆ ತನ್ನ ಕ್ಷೇತ್ರಕ್ಕೆ ಬರಬೇಕು ಅಂಥೇಳಿ ನನಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾಳೆ, ಎಲ್ಲಿ ಆ ತಾಯಿಯ ಕ್ಷೇತ್ರ ಅಂತ ಕೇಳಿ ಈ ಕ್ಷೇತ್ರವನ್ನು ಶ್ರೀಧರ ಸ್ವಾಮಿಗಳು ಅರಸಿ ಬಂದರು. ಅವರೇ ಬಂದು ಈ ಕ್ಷೇತ್ರಕ್ಕೆ 2 ಬಾರಿ ಈ ಕ್ಷೇತ್ರವನ್ನು ಸಂದರ್ಶನ ಮಾಡಿದ್ದಾರೆ. ಜೊತೆಗೆ ಶ್ರೀ ತಿಮ್ಮಯ್ಯದಾಸರು ನನಗೆ ಅಜ್ಜ ಆಗ್ತಾರೆ, ಅವರು ನನ್ನ ತಾಯಿಯ ತಂದೆ, ಅವರು ಈ ಕ್ಷೇತ್ರದ ಸಂಸ್ಥಾಪನೆ ಮಾಡಿರ್ತಕ್ಕಂಥವ್ರು ಶ್ರೀಧರ ಸ್ವಾಮಿಗಳ ಪರಮ ಭಕ್ತರು. ಅವರ ಭಕ್ತಿ ಮತ್ತು ಶ್ರದ್ಧೆಯನ್ನು ಗಮನಿಸಿ ಶ್ರೀಧರ ಸ್ವಾಮಿಗಳು ತಮ್ಮ ಪಾದುಕೆಯನ್ನು ತಿಮ್ಮಯ್ಯದಾಸರಿಗೆ ನೀಡಿ ಅದನ್ನು ಇಲ್ಲಿ ಅರ್ಚನೆ ಪ್ರತಿನಿತ್ಯ ಈ ಕ್ಷೇತ್ರದಲ್ಲಿ ಪೂಜೆ ನಡೆಯುವ ವ್ಯವಸ್ಥೆಯನ್ನು ಶ್ರೀ ತಿಮ್ಮಯ್ಯದಾಸರು ಮಾಡಿದ್ದಾರೆ. ವೀರಮಾಸಿ ಮತ್ತು ಪದ್ಮಾವತಿ ದೇವಿಯ ಸ್ಥಾಪನೆ ಜೊತೆಗೆ ಇಲ್ಲಿ ಶ್ರೀಧರ ಸ್ವಾಮಿಗಳ ಪಾದುಕೆಯನ್ನು ಕೂಡ ಶ್ರೀಗಂಧದ ಸಿಂಹಾಸನದಲ್ಲಿ ಕುಳಿಸಿ ತಿಮ್ಮಯ್ಯದಾಸರ ಕಾಲದಿಂದ ಇವತ್ತಿನವರೆಗೂ ಒಂದು ಪೂಜೆ ಅರ್ಚನೆ ನಡೀತಾ ಬರ್ತಾ ಇದೆ. ಈ ಕ್ಷೇತ್ರಕ್ಕೆ ಎಲ್ಲ ಸಮುದಾಯದ ಭಕ್ತರು ನಡ್ಕೊಳ್ಳುವಂಥದ್ದು ಭಾಳ ವಿಶೇಷ. ಅದ್ರ ಜೊತೆಗೆ ಈ ಕ್ಷೇತ್ರದಲ್ಲಿ ಪ್ರಮುಖವಾಗಿ 5 ಉತ್ಸವಗಳು ನಡೀತದೆ. ನವರಾತ್ರಿ ಭಾಳ ವಿಶೇಷವಾಗಿ ನಡೀತಕ್ಕಂಥ ಉತ್ಸವ. ನವರಾತ್ರಿಯಲ್ಲಿ 9 ದಿವಸವೂ ಕೂಡ ಇಲ್ಲಿ ಪ್ರತಿ ದಿವಸ ಪಾರಾಯಣಗಳು, ಜೊತೆಗೆ ಮಹಾಪೂಜೆ, ಕಲ್ಪೋಕ್ತ ಪೂಜೆ, ಜೊತೆಗೆ ಸಾಯಂಕಾಲದಲ್ಲಿ ಏನು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ನಂತರ ರಾಜೋಪಚಾರ ಪೂಜೆ. ಪ್ರತಿದಿನ ಮಧ್ಯಾಹ್ನ ಬಂದಂಥ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಆಗ್ತದೆ. ಆಮೇಲೆ ದಶಮಿಯ ದಿವಸ ನವಚಂಡಿಕಾ ಹೋಮ ಕೂಡ ನಡೀತದೆ. ದುರ್ಗಾಷ್ಟಮಿ ದಿವಸ ದುರ್ಗಾ ಶಾಂತಿ ಕೂಡ ಈ ಕ್ಷೇತ್ರದಲ್ಲಿ ನಡೀತದೆ. ನಂತರ ದತ್ತ ಜಯಂತಿಯಲ್ಲಿ ಈ ಕ್ಷೇತ್ರದಲ್ಲಿ ರಥೋತ್ಸವ ಆಗ್ತದೆ. ಶ್ರೀ ಪದ್ಮಾವತಿ ದೇವಿಯ ಉತ್ಸವ ಮೂರ್ತಿ ಮತ್ತು ಶ್ರೀಧರ ಸ್ವಾಮಿಗಳ ಪಾದುಕೆ ನಗರದೆಲ್ಲೆಡೆ ಸಂಚಾರದ ಮೂಲಕ ರಥದಲ್ಲಿ ಸಂಚರಿಸುವ ಮೂಲಕ ಭಕ್ತರಿಗೆ ಅಭಯವನ್ನು ನೀಡೋದಕ್ಕೆ ತಾಯಿಯೇ ಭಕ್ತರನ್ನು ಸಂದರ್ಶನ ಮಾಡೋದಕ್ಕೆ ರಥದಲ್ಲಿ ಹೋಗ್ತಾಳೆ. ಆಮೇಲೆ ರಥಸಪ್ತಮಿಯ ದಿವಸ ಪಲ್ಲಕ್ಕಿ ಉತ್ಸವ ನಡೀತದೆ. ಆ ಪಲ್ಲಕ್ಕಿ ಉತ್ಸವದಲ್ಲೂ ಕೂಡ ಪಲ್ಲಕ್ಕಿ ಉತ್ಸವದಲ್ಲಿ ರಥಸಪ್ತಮಿಯ ದಿವಸ ಶ್ರೀ ತಾಯಿ ಪದ್ಮಾವತಿ ದೇವಿ ನಮ್ಮ ಕುಲದೇವರಾಗಿರ್ತಕ್ಕಂಥ ನಿಚ್ಚಲಮಕ್ಕಿ ವೆಂಕಟರಮಣ ದೇವರನ್ನು ಸಂದರ್ಶಿಸೋದಕ್ಕೆ ಭಕ್ತರಿಗೆಲ್ಲ ದರ್ಶನವನ್ನು ನೀಡ್ತಾ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದರ್ಶನಕ್ಕೆ ಹೋಗ್ತದೆ. ಹಾಗೆ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನದ ಪಲ್ಲಕ್ಕಿ ಕೂಡ ಈ ಕ್ಷೇತ್ರಕ್ಕೆ ಆಗಮನ ಆಗ್ತದೆ. ಅದರ ನಂತರ ವೈಶಾಖ ಮಾಸ ಜ್ಯೇಷ್ಠ ಮಾಸದಲ್ಲಿ ಈ ಕ್ಷೇತ್ರದಲ್ಲಿ ವರ್ಧಂತಿ ಉತ್ಸವ ನಡೀತದೆ. ಅದರ ನಂತರದಲ್ಲಿ ಮಾರಿ ಹಬ್ಬ ಭಟ್ಕಳಲ್ಲಿ ನಡೀತಕ್ಕಂಥ ಭಾಳ ದೊಡ್ಡ ಜಾತ್ರೆ ಏನಿದೆ, ಆ ಮಾರಿ ಹಬ್ಬದ ಮೊದಲೇ ದಿವಸ ಚರುಬಲಿ ಕಾರ್ಯಕ್ರಮ ಅನ್ನುವಂಥದ್ದು ಭಾಳ ವಿಶೇಷವಾಗಿ ಇಲ್ಲಿ ನಡೀತಕ್ಕಂಥದ್ದು. ಆ ದಿವಸ ನಮ್ಮ ಊರಿಗೆ ಗ್ರಾಮಕ್ಕೆ ಬರ್ತಕ್ಕಂಥ ಯಾವುದೇ ಬಾಧೆಗಳಿದ್ರೆ, ಅದು ದುಷ್ಟಶಕ್ತಿಗಳಿಂದ ಬರ್ತಕ್ಕಂಥ ಬಾಧೆ ಇರ್ಬೋದು ಅಥವಾ ಸಾಂಕ್ರಾಮಿಕ ಕಾಯಿಲೆಗಳಿರ್ಬೋದು, ಈ ಎಲ್ಲ ಯಾವುದೇ ಕಾಯಿಲೆಗಳು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಮಾರಿಗುಡಿಗೆ ಒಂದು ಚೆರು ಕೊಡ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಅದ್ರ ಜೊತೆಗೆ ಅರ್ಬನ್ ಬ್ಯಾಂಕ್ ಎದುರಿಗೆ ಬಂಡಿಬಕ್ಕನ ಮನೆ ಅಂತಿದ್ದು ಅಲ್ಲೊಂದು ಚೆರು ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಆಮೇಲೆ ಸ್ಮಶಾನಕ್ಕೆ ಒಂದು ಚೆರು ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರ ಪಾಲನೆಗೆ ಚೆರು ಹಾಕ್ತಕ್ಕಂಥ ಕೆಲಸ ಆಗ್ತದೆ. ಹೀಗೆ ವರ್ಷದಲ್ಲಿ ಪ್ರಮುಖವಾಗಿ ವರ್ಧಂತಿ ಉತ್ಸವ, ಮಾರಿ ಹಬ್ಬದ ಚೆರು ಉತ್ಸವ, ನವರಾತ್ರಿ, ಪಲ್ಲಕ್ಕಿ ಉತ್ಸವ, ಆಮೇಲೆ ದತ್ತ ಜಯಂತಿ 5 ಪ್ರಮುಖ ಉತ್ಸವಗಳು ಇಲ್ಲಿ ನಡೀತದೆ. ಈ ಈ ದೇವಸ್ಥಾನಕ್ಕೆ ನಾನು ಆಗಲೇ ಹೇಳಿದಾಗೆ ಎಲ್ಲ ಸಮುದಾಯದ ಜನರು ಬಂದು ನಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ. ದೇಶ ವಿದೇಶಗಳಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತಕ್ಕಂಥ ಭಕ್ತರು ನೆಲೆಸಿದ್ದಾರೆ. ಆ ಎಲ್ಲ ಭಕ್ತರು
ವರ್ಷದಲ್ಲಿ ಒಮ್ಮೆಯಾದರೂ ಬಂದು ಈ ಕ್ಷೇತ್ರಕ್ಕೆ ಸಂದರ್ಶನ ಮಾಡಿ ಹೋಗ್ತಾರೆ. ನವರಾತ್ರಿ ಭಾಳ ವಿಶೇಷ ಯಾಕೆಂತಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ, ಪರ ಊರಿನಲ್ಲಿ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಆ ದೇವಸ್ಥಾನವನ್ನು ಸಂದರ್ಶನ ಮಾಡಿ ದೇವರಿಗೆ ಅವರ ಶಕ್ತಿಯಾನುಸಾರದ ಸೇವೆಯನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ದೇವಿ ನೆಲೆಸಿರ್ತಕ್ಕಂಥದ್ದೇ ಕಷ್ಟ ಅಂಥೇಳಿ ಬಂದಿರತಕ್ಕಂಥ ಯಾವುದೇ ಭಕ್ತರಿಗೆ ಅವಳು ಪರಿಹಾರವನ್ನು ಕೊಡೋದಕ್ಕೆ ಇಲ್ಲಿ ನಿಂತಿದ್ದಾಳೆ. ಹಾಗಾಗಿ ಎಲ್ಲ ಭಕ್ತರು ದೇವಿಯ ಸಂದರ್ಶನ ಮಾಡಿ ಅವಳ ಸೇವೆಯನ್ನು ಮಾಡಿ ಅವರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕು ಅಂಥೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನವರಾತ್ರಿ ಉತ್ಸವದ ಅಂಗವಾಗಿ ಪದ್ಮಾವತಿ ಅಮ್ಮನಿಗೆ ವಿಶೇಷ ಅಲಂಕಾರಗಳನ್ನು ಮಾಡಲಾಗ್ತಿದೆ. ನವರಾತ್ರಿ ಪ್ರಯುಕ್ತ ಶ್ರೀದೇವಿಗೆ ವಿವಿಧ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಾಗ್ತಿದೆ. ವಿಶೇಷ ಅಂದರೆ ಸರ್ವಧರ್ಮದವರು ಈ ಅಮ್ಮನ ಸನ್ನಿಧಿಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಹಾಗೆ ನವರಾತ್ರಿಗೆ ದೇವಳಕ್ಕೆ ಬರುವ ಭಕ್ತರಿಗೆ ಪ್ರತಿನಿತ್ಯ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ವಿಶ್ವ ಜೊತೆ ಓಂಕಾರ ನುಡಿಸಿರಿ ನ್ಯೂಸ್ ಭಟ್ಕಳ.